ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕೆಲ ಬೆಳವಣಿಗೆಗಳ ಕಡೆಗೆ ಗಮನ ಕೊಡೋದಾದ್ರೆ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ದೆಹಲಿಯ ಅವರ ನಿವಾಸಕ್ಕೆ ಹೋಗಿ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಈ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತುಕತೆ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ನಾಯಕತ್ವ ಬದಲಾವಣೆ ಬಗ್ಗೆನೂ ಕೂಡ ಸಹಜವಾಗಿ ಈ ಸಂದರ್ಭದಲ್ಲಿ ಚರ್ಚೆ ನಡೆದಿದೆ. ಇವತ್ತು ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಆಗೋರಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಮತ್ತೋರ್ವ ಸಚಿವ ಎಚ್.ಸಿ. ಮಹದೇವಪ್ಪ ಇವರು ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಭೇಟಿ ಬೆನ್ನಲ್ಲೇ ದೆಹಲಿ ಪ್ರವಾಸಕ್ಕೆ ಹೊರಡ್ತಾ ಇದ್ದಾರೆ ಸಚಿವ ಎಚ್.ಸಿ. ಮಹದೇವಪ್ಪ. ಸಂಜೆ 4:30ಕ್ಕೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮಹದೇವಪ್ಪನವರು. ಸಚಿವ ಮಹದೇವಪ್ಪ ಅವರಿಂದನೂ ಕೂಡ ಹೈಕಮಾಂಡ್ನ ಕೆಲ ನಾಯಕಗಳನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ ಅಂತ ತಿಳಿದು ಬರ್ತಾ ಇದೆ. ಇದು ರಾಜ್ಯ ರಾಜಕಾರಣದ ಕೆಲ ಚಟುವಟಿಕೆಗಳು ದೆಹಲಿಗೆ ಶಿಫ್ಟ್ ಆಗಿರುವಂತದಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತ ಬೆಳವಣಿಗೆಗಳ ಮಾಹಿತಿ. ಅದರಲ್ಲೂ ಪ್ರಮುಖವಾಗಿ ಡಿ.ಕೆ. ಬ್ರದರ್ಸ್ ದೆಹಲಿಯಲ್ಲಿ ಠಿಕಾಣಿ ಹೂಡಿ ಹೈಕಮಾಂಡ್ ಮುಂದೆ ತಮ್ಮ ಹಕ್ಕೊತ್ತಾಯವನ್ನ ಮಂಡಿಸಿದ್ದಾರೆ ಅನ್ನುವಂಥದ್ದೆಲ್ಲ ಗೊತ್ತಾಗ್ತಾ ಇದ್ದ ಹಾಗೆ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಏನೇನೆಲ್ಲ ಮಾತುಕತೆ ಆಗಿದೆ ಅದ್ರ ಪ್ರಕಾರನೇ ಅವೆಲ್ಲ ಅನುಷ್ಠಾನ ಆಗ್ತವೆ ಅನ್ನುವಂಥ ರೀತಿಯಾಗಿ ಅವರು ಆ ಅರ್ಥದಲ್ಲಿ ಹೇಳಿರುವಂಥ ಮಾತು ಇದು ಸಿದ್ದರಾಮಯ್ಯ ಬಣದ ಕೆಲ ನಾಯಕರುಗಳಿಗೆ ಬಹಳ ಗೊಂದಲ ತರಿಸ್ತಾ ಇದೆ. ಆಮೇಲೆ ಕೆಲವರು ಆತಂಕಕ್ಕೊಳಗಾಗಿದ್ದಾರೆ. ನಾಯಕತ್ವ ಬದಲಾವಣೆ ಆಗ್ಬಿಟ್ರೆ ನಮ್ಮ ಕತೆ ಏನು ಅನ್ನುವಂಥ ಆತಂಕದಲ್ಲಿರುವಂಥವ್ರು ಒಂದಷ್ಟು ಮಂದಿ. ಆದರೆ ಸಿದ್ದರಾಮಯ್ಯನವ್ರ ನಾಯಕತ್ವ ಬದಲಾವಣೆ ಆಗಬಾರ್ದು ಯಾವುದೇ ಕಾರಣಕ್ಕೂ ಅಂತ ಹೇಳ್ಕೊಂಡು ಕೆಲವರು ತೆರೆಮರೆಯಲ್ಲಿ ಮಾಡ್ತಾ ಇರುವಂಥ ಪ್ರಯತ್ನ ಇದೆಲ್ಲ ನಡೀತಾ ಇದೆ. ಬಣ ಸಂಬಂಧಪಟ್ಟ ಹಾಗಿನ ಆಯಾ ಬಣಗಳಿಗೆ ಸಂಬಂಧಪಟ್ಟ ಹಾಗಿನ ನಾಯಕರುಗಳ ತಯಾರಿ